ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಕೆರೆ ಬಗ್ಗೆ ಮಾಹಿತಿಯನ್ನು ಹೇಳ್ತಕ್ಕಂಥದ್ದು ಈ ವಿಡಿಯೋದಲ್ಲಿ. ಮೊದಲಿಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಈ ಕೆರೆ ಹೇಗೆ ಉದ್ಭವವಾಯಿತು, ಯಾರ ಕಾಲದಲ್ಲಿತ್ತು, ಯಾವ ರೀತಿ ಪ್ರಸಿದ್ಧಿ ಆಯಿತು, ಯಾವ ರೀತಿಯ ಪ್ರೇಕ್ಷಣೀಯ ಸ್ಥಳ ಆಯಿತು ಅನ್ನೋ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಈ ಕೆರೆ ಹೆಸರು ಪ್ರಮುಖವಾಗಿ ಕೆರೆ ಹೆಸರು ಮದಗ ಮಾಸೂರು ಕೆರೆ ಅಂತಲೇ ಹೇಳ್ತಾರೆ. ಈ ಕೆರೆಯು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಒಂದು ದೊಡ್ಡ ಐತಿಹಾಸಿಕ ಮದಗದ ಕೆರೆ ಅಂತಲೇ ಪ್ರಸಿದ್ಧಿಯಾಗಿದೆ. ಹಾಗೆ ಈ ಕೆರೆಯ ಅಲ್ಲಿನ ಸ್ಥಳೀಯರು ಏನಂತ ಕರೀತಾರೆ ಅಂದರೆ ಕೆಂಚವ್ವನ ಕೆರೆ ಅಂತ ಕರೀತಾರೆ. ಯಾಕಂತಂದರೆ ಕೆಂಚವ್ವ ಅನ್ನೋ ಒಂದು ಹೆಣ್ಮಗಳು ನೀರು ತರಲಿಕ್ಕೆ ಹೋದಾಗ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇರೋದಕ್ಕೆ ಕೆಂಚವ್ವನ ಕೆರೆ ಅಂತ ಕರೀತಾರೆ. ಈ ಕೆರೆಗೆ ಹೋಗಲಿಕ್ಕೆ ಮಾರ್ಗ ಹೇಗಿದೆ ಅಂದರೆ ಶಿಕಾರಿಪುರದಿಂದ ರಟ್ಟಾಳಿ ಮೂಲಕ ಮಧ್ಯ ಕೊಡಮಗ್ಗ ಅನ್ನೋ ಒಂದು ಗ್ರಾಮದಿಂದ 2 ಕಿಲೋಮೀಟರ್ ಅಂತರದಲ್ಲಿ ಸಿಗ್ತಕ್ಕಂಥದ್ದು ಇದು. ಇವಾಗಿನ ಒಂದು ಅದರ ಸ್ಥಿತಿಗತಿ ಏನಿದೆ ಅಂತ ಅಂದರೆ ಈ ಮದಗದ ಕೆರೆಯು ಪ್ರವಾಸಿಯ ತಾಣ ಆಗಿರ್ತಕ್ಕಂಥದ್ದು ಏನೋ ನಿಜ, ಆದರೆ ಅಭಿವೃದ್ಧಿಯನ್ನು ಹೊಂದಿಲ್ಲ. ಈ ಕೆರೆಯಲ್ಲಿ ಹೂಳು ತೆಗೆಯೋದು, ಅಭಿವೃದ್ಧಿಪಡಿಸುವ ಕೆಲಸಗಳು ತುಂಬ ಇವೆ, ಇನ್ನೂ ಪೂರ್ಣಗೊಂಡಿಲ್ಲ. ಹಾಗೆ ಈ ಕೆರೆಗೆ ಭೇಟಿ ಕೊಡ್ತಕ್ಕಂಥ ಪ್ರವಾಸಿಗರ ಅನುಕೂಲಕ್ಕಾಗಿ ಯಾವುದೇ ರೀತಿಯ ರಸ್ತೆ ಆಗಲಿ ಮೂಲಸೌಕರ್ಯಗಳಾಗಲಿ ಇಲ್ಲ. ಇನ್ನೂ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಕೆರೆ ಇದು. ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥದ್ದು ಅಲ್ಲಿಯ ಪರಿಸರ. ಈ ಕೆರೆಯನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥದ್ದು ಅಂತ ಒಂದು ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ. ಹಾಗೆ ಇಲ್ಲಿ ಒಂದು ಹೆಣ್ಣು ದೇವರು ಕೆಂಚವ್ವ ಅನ್ನೋ ಒಂದು ಹೆಣ್ಣು ದೇವತೆ ಇರ್ತಕ್ಕಂಥದ್ದು ಈ ಕೆರೆಯಲ್ಲಿ. ನೋಡಿ, ಗುಡಿಯ ಸುತ್ತಮುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆರೆ ಸುತ್ತಮುತ್ತ ವಾತಾವರಣ ಇದು ನಾವು ಹೋಗಿದ್ದು ಸಂಜೆ ಟೈಮಲ್ಲಿ, ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ. ನೋಡಲಿಕ್ಕೂ ತುಂಬ ಸೊಗಸಾಗಿರ್ತಕ್ಕಂಥದ್ದು ವಾತಾವರಣ, ತುಂಬ ಚೆನ್ನಾಗಿದೆ. ದಯಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.